Hello everyone, welcome back to my channel. In this video, we are going to learn how to solve the linear equations in two variables by using graphical method. This will be very important for your examination, that is for 4 marks. So video na ಕೊನೆವರೆಗೂ ನೋಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಸೊ ಇಲ್ಲಿ ನಾವು ಎಕ್ಸಾಂಪಲ್ ನ ಕನ್ಸಿಡರ್ ಮಾಡೋಣ. ಸೊ ಎಕ್ಸಾಂಪಲ್ ಏನಿದೆ, ಸಾಲ್ವ್ ಗ್ರಾಫಿಕಲಿ x plus y is equals to 5 and 2x minus y is equals to 4. ಸೊ ಇಲ್ಲಿ ಕೊಟ್ಟಿರೋ ಈಕ್ವೇಷನ್ ನಮಗೆ ax plus by is equals to c ಫಾರ್ಮುಲಿ ಇದೇನೋ ಇಲ್ವೋ ಅಂತ ಹೇಳಿ ಚೆಕ್ ಮಾಡಿಕೊಂಡು ಆ್ಯಸ್ ಇಟ್ ಈಸ್ ಬರ್ಕೊತೀವಿ. ಸೊ ಇಲ್ಲಿ x plus y is equals to 5ನ ನಾವು ಈಕ್ವೇಷನ್ 1 ಅಂತ ಹೇಳಿ ಕನ್ಸಿಡರ್ ಮಾಡೋಣ. ಅದೇ ರೀತಿ 2x minus y is equals to 4ನ ಈಕ್ವೇಷನ್ 2 ಅಂತ ಹೇಳಿ ಬರ್ಕೊಳ್ಳೋಣ. ಸೊ ಇದಾದಮೇಲೆ ನಾವು ಒಂದೊಂದೇ ಈಕ್ವೇಷನ್ನ ಕನ್ಸಿಡರ್ ಮಾಡಿ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ಫಸ್ಟ್ ಈಕ್ವೇಷನ್ ಏನಿದೆ x plus y is equals to 5. ಇದನ್ನು ನಾವು ಯಾವುದಾದ್ರೂ ಒಂದು ವೇರಿಯೇಬಲ್ಗೆ ಸಾಲ್ವ್ ಮಾಡಿಕೊಂಡ್ರೆ ಇಲ್ಲಿ ನಾನು yಗೆ ಸಾಲ್ವ್ ಮಾಡ್ಕೊತೀನಿ. ಸೊ y is equals to ಏನಾಗುತ್ತೆ 5 minus x. ಸೊ ನಾನು xನ ಇಲ್ಲಿ ರೈಟ್ ಹ್ಯಾಂಡ್ ಸೈಡಿಗೆ ಕಳಿಸಿದ್ದೀನಿ. ಸೊ ಪ್ಲಸ್ x ಇರೋದೇನಾಗುತ್ತೆ ಮೈನಸ್ x ಆಗುತ್ತೆ. ಇದಾದಮೇಲೆ ನಮಗೆ ಗ್ರಾಫ್ ಡ್ರಾ ಮಾಡಲಿಕ್ಕೆ ಯಾವುದಾದ್ರೂ 3 ಪಾಯಿಂಟ್ಸ್ ಬೇಕಾಗುತ್ತೆ. ಸೊ ನಾವಿಲ್ಲಿ x ಮತ್ತು yಗೆ 3 ಸೊಲ್ಯೂಷನ್ನ ಫಸ್ಟ್ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಏನು ಮಾಡ್ತೀವಿ, ನಾವು ಯಾವುದಾದ್ರೂ ಒಂದು ವೇರಿಯೇಬಲ್ಗೆ ವ್ಯಾಲ್ಯೂಸ್ ಕೊಡ್ತಾ ಹೋಗ್ತೀವಿ, ಇನ್ನೊಂದು ವೇರಿಯೇಬಲ್ನ ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ನಾವು ಎಕ್ಸ್ಗೆ ವ್ಯಾಲ್ಯೂಸ್ ಕೊಡ್ತಾ ಹೋಗ್ತೀವಿ ಆ್ಯಂಡ್ ವೈನ ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಎಕ್ಸ್ಗೆ 0 ಕೊಟ್ಟಿದ್ದೀನಿ. ಅವಾಗ ವೈ ವ್ಯಾಲ್ಯೂ ಏನಾಗುತ್ತೆ, y is equals to 5 minus 0. ಸೊ 5 minus 0 ಅಂದರೆ ಏನಾಗುತ್ತೆ 5 ಆಗುತ್ತೆ. ಸೊ x is equals to 0 ಇದ್ದಾಗ y ವ್ಯಾಲ್ಯೂ ಏನಾಗುತ್ತೆ ನಮಗೆ 5. ಅದೇ ರೀತಿ ಎಕ್ಸಿಗೆ ನಾನಿಲ್ಲಿ ಇವಾಗ 1 ಕೊಡ್ತೀನಿ. ಸೊ ಅವಾಗ ಏನಾಗುತ್ತೆ, ಸೊ ವೆನ್ x is equals to 1, y is equals to ಏನಾಗುತ್ತೆ 5 minus 1. ಸೊ x ಇರೋ ಜಾಗದಲ್ಲಿ ನಾವು ನಮಗೇನು ವ್ಯಾಲ್ಯೂ ಬೇಕೋ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತೀವಿ. ಸೊ 5 minus 1 ಏನಾಗುತ್ತೆ 4. ಅದೇ ರೀತಿ ಇನ್ನೊಂದು ವ್ಯಾಲ್ಯೂ 2 ಕೊಡ್ತೀನಿ. ಸೊ x is equals to 2. ಸೊ ಇಲ್ಲಿ ನೀವು 0, 1, 2ನೇ ಕೊಡಬೇಕು ಅಂತ ಇಲ್ಲ, ಯಾವುದಾದ್ರೂ ವ್ಯಾಲ್ಯೂಸ್ ಕೊಡ್ಬೋದು. ಸೊ ಏನಾಗುತ್ತೆ y is equals to 5 minus 2 ದಟ್ ಈಸ್ 3. ಸೊ x ವ್ಯಾಲ್ಯೂ 2 ಇದ್ದಾಗ y ವ್ಯಾಲ್ಯೂ 3. ಈ ರೀತಿ ನಾವು ಮಿನಿಮಮ್ 3 ಪಾಯಿಂಟ್ಸ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಇವಾಗ ಅದೇ ರೀತಿ ನಾವು ಈಕ್ವೇಷನ್ 2ನ ಕನ್ಸಿಡರ್ ಮಾಡೋಣ. ಸೊ ಇಲ್ಲಿ y ಜೊತೆ ಮೈನಸ್ ಇದೆ, ಸೊ ಮೈನಸ್ನು ಬರ್ಕೊತೀವಿ. ಅವಾಗ ಏನಾಗುತ್ತೆ ಮೈನಸ್ y is equals to 4. ಈ ಪ್ಲಸ್ 2x ನಮಗೆ ರೈಟ್ ಹ್ಯಾಂಡ್ ಸೈಡ್ ಹೋದ್ರೆ ಏನಾಗುತ್ತೆ ಮೈನಸ್ 2x. ಬಟ್ ನಮಗೆ ಬೇಕಿರೋದಿಲ್ಲೇನು y. ಸೊ ಮೈನಸ್ನು ನಾವು ರೈಟ್ ಹ್ಯಾಂಡ್ ಸೈಡಿಗೆ ಕಳಿಸ್ತೀವಿ. ಅವಾಗ ಏನಾಗುತ್ತೆ ಮೈನಸ್ ಆಫ್ 4 minus 2x. ಸೊ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ ಮೈನಸ್ 4. ಅದೇ ರೀತಿ ಮೈನಸ್ ಇಂಟು ಮೈನಸ್ ಪ್ಲಸ್ 2x ಆಗುತ್ತೆ. ಸೊ ಫಸ್ಟು ಪಾಸಿಟಿವ್ ನಂಬರ್ನ ಬರ್ಕೊತೀವಿ. ಅವಾಗ ಏನಾಗುತ್ತೆ 2x ಮೈನಸ್ 4 ಆಗುತ್ತೆ. ಸೊ ಇವಾಗ ಸೇಮ್ ನಾವು ಈಕ್ವೇಷನ್ 1ಅಲ್ಲಿ ಹೇಗೆ 3 ಪಾಯಿಂಟ್ಸ್ನ ಬರ್ಕೊಂಡು ಅದೇ ರೀತಿ ಇಲ್ಲೂ ಕೂಡ ನಾವು ಎಕ್ಸ್ಗೆ ನಮಗೆ ಬೇಕಿರೋ ವ್ಯಾಲ್ಯೂಸ್ ಕೊಡ್ತಾ ವೈ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ನಿಮಗೆ ಇಷ್ಟ ಬಂದಿರೋ ವ್ಯಾಲ್ಯೂಸ್ನ ನಾವು ಇಲ್ಲಿ ಕೊಡ್ಬೋದು. 3 ಪಾಯಿಂಟ್ಸ್ ಬೇಕು ಅಂತಲೇ ಇಲ್ಲ, ನೀವು 4 ಆದರೂ ಫೈಂಡ್ ಔಟ್ ಮಾಡ್ಕೋಬೋದು ಅಥವಾ 5 ಆದರೂ ಫೈಂಡ್ ಔಟ್ ಮಾಡ್ಕೊಬೋದು. ಬಟ್ ಮಿನಿಮಮ್ 3 ಪಾಯಿಂಟ್ಸ್ ಬೇಕಾಗುತ್ತೆ. ಸೊ ಎಕ್ಸ್ಗೆ 0 ಕೊಟ್ಟಾಗ ಏನಾಗುತ್ತೆ y is equals to 2 ಇಂಟು 0 ಮೈನಸ್ 4. ಸೊ ಎಕ್ಸ್ ಇರೋ ಜಾಗದಲ್ಲಿ ನಾನು 0 ಸಬ್ಸ್ಟಿಟ್ಯೂಟ್ ಮಾಡಿದೆ. 2 ಇಂಟು 0 ಈಸ್ 0 ಮೈನಸ್ 4 ಆ್ಯಸ್ ಇಟ್ ಈಸ್. ಸೊ 0 ಮೈನಸ್ 4 ಈಸ್ ಮೈನಸ್ 4. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಇದ್ದಾಗ y ವ್ಯಾಲ್ಯೂ ಈಸ್ ಮೈನಸ್ 4. ಸಿಮಿಲರ್ಲಿ ಎಕ್ಸಿಗೆ 1 ವ್ಯಾಲ್ಯೂ ಕೊಡ್ತೀನಿ. ಅವಾಗ ಏನಾಗುತ್ತೆ y is equals to, ಸೊ y is equals to 2 ಇಂಟು ಎಕ್ಸ್ ಅಂದರೆ 1 ಮೈನಸ್ 4. ಸೊ 2 ಇಂಟು 1 ಅಂದರೆ 2 ಮೈನಸ್ 4 ವಿಚ್ ಈಸ್ ಈಕ್ವಲ್ಸ್ ಟು 2 ಮೈನಸ್ 4 ಈಸ್ ಮೈನಸ್ 2. ಸೊ y ಈಸ್ ಈಕ್ವಲ್ಸ್ ಟು ಮೈನಸ್. ಸೊ ಇವಾಗ ನಾವು ಎಕ್ಸ್ಗೆ 2 ವ್ಯಾಲ್ಯೂ ಕೊಡೋಣ. ಅವಾಗ ಏನಾಗುತ್ತೆ y ಈಸ್ ಈಕ್ವಲ್ಸ್ ಟು 2 ಇಂಟು 2 ಮೈನಸ್ 4. ಸೊ ನೆಕ್ಸ್ಟ್ ಏನಾಗುತ್ತೆ ನಮಗಿಲ್ಲಿ 2 ಇಂಟು 2 ಇಟ್ ಈಸ್ ಈಕ್ವಲ್ಸ್ ಟು 4 ಆಗುತ್ತೆ. ಸೊ 2 ಇಂಟು 2 ಈಸ್ 4 ಮೈನಸ್ 4. ಸೊ ಅದೇನಾಗುತ್ತೆ ನಮಗೆ 0. ಸೊ y ವ್ಯಾಲ್ಯೂ ಏನಾಯಿತು ನಮಗೆ 2 ಯಾವಾಗ x is equals to 2 ಇದ್ದಾಗ. ಸೊ ಇವಾಗ ಇಲ್ಲಿ ಎರಡು ಈಕ್ವೇಷನ್ ನಾವು 3 ಸೊಲ್ಯೂಷನ್ ಫೈಂಡ್ ಔಟ್ ಮಾಡ್ಕೊಂಡ್ವಿ. ಇವಾಗ ನಾವು ಗ್ರಾಫಲ್ಲಿ ಈ ಒಂದು ವ್ಯಾಲ್ಯೂಸ್ನ ರೆಪ್ರೆಸೆಂಟ್ ಮಾಡ್ತಾ ಹೋಗೋಣ. ಸೊ ಇವಾಗ ನಾವು ಕನ್ಸಿಡರ್ ಆನ್ ಗ್ರಾಫ್ ಶೀಟ್. ಸೊ ಇಲ್ಲಿ ಗ್ರಾಫ್ ಶೀಟಲ್ಲಿ ನಾವು ಏನು ಮಾಡ್ತೀವಿ, ಇಲ್ಲಿ ನಮಗೆ ಪಾಸಿಟಿವ್ ವ್ಯಾಲ್ಯೂಸು ಬರುತ್ತೆ, ಅದೇ ರೀತಿ ನೆಗೆಟಿವ್ ವ್ಯಾಲ್ಯೂಸು ಬರುತ್ತೆ. ಸೊ ನಾವಿಲ್ಲಿ 4 ಕ್ವಾಡ್ರೆಂಟ್ನು ಡ್ರಾ ಮಾಡ್ಕೊಳ್ಳೋಣ. ಸೊ ಇದು ನಮ್ಮ y ಆಕ್ಸಿಸ್. ಸೊ ವರ್ಟಿಕಲ್ ಏನೇನಿದೆ ನಮಗೆ ಅದು y ಆಕ್ಸಿಸ್ ಆಗುತ್ತೆ, y ಡ್ಯಾಶ್. ಅದೇ ರೀತಿ ಹಾರಿಜಾಂಟಲ್ ಲೈನ್ನ ನಾವು ಡ್ರಾ ಮಾಡ್ಕೊಳ್ಳೋಣ, ದಟ್ ಈಸ್ x ಆಕ್ಸಿಸ್. ಸೊ ಇಲ್ಲಿ y ಆಕ್ಸಿಸ್ ಮತ್ತು x ಆಕ್ಸಿಸ್ನ ಡ್ರಾ ಮಾಡ್ಕೊಳ್ಳೋಣ ಫಸ್ಟು.
ಸೊ ಇಲ್ಲಿ ಎಕ್ಸ್ ಮತ್ತು ವೈ ಆಕ್ಸಿಸ್ ಜಾಯಿನ್ ಆಗೋ ಪಾಯಿಂಟಿಗೆ ನಾವು ಆರಿಜಿನ್ ಅಂತ ಹೇಳ್ತೀವಿ. ಸೊ ದಟ್ ಈಸ್ ವೈ. ಸೊ ಇಲ್ಲಿ ವ್ಯಾಲ್ಯೂಸ್ ನಮಗೆ ಏನಿದೆ 0 1 2 3 5 4 3 -4 -2 0. ಸೊ ಅದಕ್ಕೆ ನಾವೇನು ಮಾಡೋಣ, ಇಲ್ಲಿ ಜಸ್ಟ್ ನಾವು ಒಂದೊಂದು ಯೂನಿಟಿಗೆ 1 1 ವ್ಯಾಲ್ಯೂಸ್ ಕೊಡ್ತಾ ಹೋಗೋಣ. ದಟ್ ಈಸ್ 1 2 3 4 5 6 7 8 9 10. ಸೊ ಈ ಕಡೆ -1 -2 -3 -4 -5 and -6 -7 -8. ಸೊ ನೆಕ್ಸ್ಟ್ y-x ಅಲ್ಲಿ 1 2 3 4 5 6, ಈ ಕಡೆ -1 -2 -3 -4 -5 -6 ಅದೇ. ಸೊ ಇಲ್ಲಿ ಸ್ಕೇಲ್ ವರ್ಕ್ ಕೊಡೋಣ. ಸೊ ಸ್ಕೇಲ್ ಈಸ್ ವೆರಿ ಇಂಪಾರ್ಟೆಂಟ್ ವೆನ್ ಯು ಆರ್ ಡ್ರಾಯಿಂಗ್ ಆ್ಯನ್ ಗ್ರಾಫ್. ಸೊ ಇಲ್ಲಿ ಸ್ಕೇಲ್ ಏನಾಗುತ್ತೆ, ನಮಗೆ ಲೀನಿಯರ್ ಈಕ್ವೇಷನ್ಗೆ ಯಾವಾಗಲೂ ಸ್ಕೇಲಿ ನಾವು 1 ಯೂನಿಟ್ ಈಸ್ ಈಕ್ವಲ್ಸ್ ಟು 1 ಸೆಂಟಿಮೀಟರ್ ಅಂತಲೇ ಬರ್ಕೊತೀವಿ. ಯಾಕಂದರೆ ಇಲ್ಲಿ ನಮಗೆ ಒಂದೊಂದು ಡಿಫ್ರೆನ್ಸ್ ತೊಗೊಂಡಿದ್ದೀವಿ. ಸೊ ಅದಕ್ಕೆ ಯಾವಾಗಲೂ ನಾವು ಸ್ಕೇಲ್ನ 1 ಯೂನಿಟ್ ಈಸ್ ಈಕ್ವಲ್ಸ್ ಟು 1 ಸೆಂಟಿಮೀಟರ್ ಅಂತ ಹೇಳಿ ಬರ್ಕೊತೀವಿ. ಸೊ ಇಲ್ಲಿ ಎಕ್ಸ್ ಆ್ಯಕ್ಸಿಸ್ ಈಸ್ ಈಕ್ವಲ್ಸ್ ಟು 1 ಯೂನಿಟ್ ಈಸ್ ಈಕ್ವಲ್ಸ್ ಟು 1 ಸೆಂಟಿಮೀಟರ್. ಅದೇ ರೀತಿ ವೈ ಆ್ಯಕ್ಸಿಸ್ ಈಸ್ ಈಕ್ವಲ್ಸ್ ಟು 1 ಯೂನಿಟ್ ಈಸ್ ಈಕ್ವಲ್ಸ್ ಟು 1 ಸೆಂಟಿಮೀಟರ್ ಅಂತ ಹೇಳಿ ಇಲ್ಲಿ ನಾವು ಸ್ಕೇಲ್ನ ಬರ್ಕೊತೀವಿ. ಸೊ ಇವಾಗ ಫಸ್ಟ್ ಈಕ್ವೇಷನಿಗೆ ನಾವು ಗ್ರಾಫ್ನ ಡ್ರಾ ಮಾಡೋಣ. ಸೊ ಎಕ್ಸ್ ಈಸ್ ಈಕ್ವಲ್ಸ್ ಟು 0 ಇದ್ದಾಗ ವೈ ವ್ಯಾಲ್ಯೂ ಈಸ್ 4. ಸೊ ಎಕ್ಸಲ್ಲಿ 0ಗೆ ವೈ 5 ಆಗುತ್ತೆ. ಪಾಯಿಂಟ್ನ ಗುರುತು ಮಾಡ್ಕೊಳ್ಳೋದು. ಸೊ ದಟ್ ಈಸ್ 0, 5. ನೆಕ್ಸ್ಟ್ ಎಕ್ಸ್ ಈಸ್ ಈಕ್ವಲ್ಸ್ ಟು 1 ಇದ್ದಾಗ ವೈ ಈಸ್ ಈಕ್ವಲ್ಸ್ ಟು 4. ಸೊ 1, 4 ಅಂತ ಹೇಳಿ ಮಾರ್ಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಏನಿದೆ, ಎಕ್ಸ್ ಇಸ್ ಈಕ್ವಲ್ಸ್ ಟು 2 ಇದ್ದಾಗ ವೈ ವ್ಯಾಲ್ಯೂ ಈಸ್ 3. ಸೊ ಏನಾಗುತ್ತೆ 2, 3 ಆಗುತ್ತೆ. ಸೊ ಈ 3 ಪಾಯಿಂಟ್ಸ್ನ ಇವಾಗ ನಾವು ಒಂದು ಸ್ಕೇಲ್ ಯೂಸ್ ಮಾಡಿಬಿಟ್ಟು ಜಾಯಿನ್ ಮಾಡ್ತಾ ಹೋಗೋಣ. ಸೊ 3 ಪಾಯಿಂಟ್ಸ್ನ ಕರೆಕ್ಟಾಗಿ ಜಾಯಿನ್ ಆಗೋ ಥರ ನಾವು ಸ್ಕೇಲಿನ ಯೂಸ್ ಮಾಡಿಬಿಟ್ಟು ಒಂದು ಲೈನ್ನ ಡ್ರಾ ಮಾಡ್ತೀವಿ. ಸೊ ಈ ರೀತಿ ಲೈನ್ನ ಡ್ರಾ ಮಾಡಿ ಸೊ ಇದೇನಾಗುತ್ತೆ, ನಮಗೆ ಫಸ್ಟ್ ಈಕ್ವೇಷನ್ನ ಗ್ರಾಫಿಕಲ್ ರೆಪ್ರೆಸೆಂಟ್ ಆಗುತ್ತೆ. ದಟ್ ಈಸ್ ಸೊ ಫಸ್ಟ್ ಈಕ್ವೇಷನ್ ಇಂದ ನಮಗೆ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ಸ್ ಟು 5 ಅಂತ ಹೇಳಿ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಇವಾಗ ಇದೇ ಥರ ಸೇಮ್ ನಾವು ಸೆಕೆಂಡ್ ಈಕ್ವೇಷನಿಗೆ ಗ್ರಾಫ್ನ ಡ್ರಾ ಮಾಡೋಣ. ಸೊ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಇದ್ದಾಗ ವೈ ವ್ಯಾಲ್ಯೂ ಏನಿದೆ ನಮಗೆ -4. 0ಗೆ -4. ಸೊ ಇದನ್ನು 0, -4 ಅಂತ ಹೇಳಿ ಬರ್ಕೊಳ್ಳೋಣ. ಅದೇ ರೀತಿ 1 ಇದ್ದಾಗ -2. ಸೊ 1, -2. ಸೊ 1 ಇದ್ದಾಗ -2ನ ಮಾರ್ಕ್ ಮಾಡ್ಕೊಂಡ್ವಿ. ನೆಕ್ಸ್ಟ್ 2 ಇದ್ದಾಗ 0. ಸೊ ಎಕ್ಸ್ ವ್ಯಾಲ್ಯೂ 2, ವೈ ವ್ಯಾಲ್ಯೂ 0 ಇದ್ದಾಗ ಪಾಯಿಂಟ್ ನಮಗೆ ಇಲ್ಲಿ ಬರುತ್ತೆ. ಸೊ 2, 0. ಸೊ ಇವಾಗ ಈ 3 ಪಾಯಿಂಟ್ಸ್ನು ನಾವು ಜಾಯಿನ್ ಮಾಡೋಣ. ಓಕೆ. ಸೊ ಆಗಲೇ ಹೇಗೆ ನಾವು ಫಸ್ಟ್ ಈಕ್ವೇಷನಿಗೆ ಜಾಯಿನ್ ಮಾಡಿದ್ವಲ್ಲ ಅದೇ ರೀತಿ 3 ಪಾಯಿಂಟ್ನು ಸೇರಿಸಿ ನಾವು ಲೈನ್ನ ಡ್ರಾ ಮಾಡೋಣ. ಸೊ ಇಲ್ಲಿ ನಮಗೆ ಪಾಯಿಂಟ್ ಏನಾಗುತ್ತೆ, ನಮಗೆ ಲೈನ್ಸು ಇಂಟರ್ಸೆಕ್ಟ್ ಆಗುತ್ತೆ. ಸೊ ನಮಗೆ ಸೊಲ್ಯೂಷನ್ ಎಷ್ಟು ಸಿಗುತ್ತೆ, ನಮಗೆ ಇಲ್ಲಿ 1 ಸೊಲ್ಯೂಷನ್ ಸಿಗುತ್ತೆ. ಸೊ ಇದು ಸೆಕೆಂಡ್ ಈಕ್ವೇಷನ್ನ ಗ್ರಾಫ್ ಆಗುತ್ತೆ. ದಟ್ ಈಸ್ 2x - y = 4. ಸೊ ಇವಾಗ ನಮಗೆ ಸೊಲ್ಯೂಷನ್ ಏನಾಗುತ್ತೆ, ಸೊ ಇಲ್ಲಿ ನೀಟಾಗಿ ನೋಡ್ಕೊಳ್ತೀವಿ. ಎಕ್ಸಿಗೆ 3 ಇದೆ, ವೈಗೆ 2 ಇದೆ. ಸೊ ಸೊಲ್ಯೂಷನ್ ಏನಾಗುತ್ತೆ 3, 2 ಆಗುತ್ತೆ. ಸೊ ಸೊಲ್ಯೂಷನ್ ಇಲ್ಲಿ ಹೇಗೆ ಬರಿತೀವಿ ನಾವು, x is equals to 3 and y is equals to 2 ಅಂತ ಹೇಳಿ ಬರಿತೀವಿ. These are the solution of these linear equations. So that's it for today's video. Hope you understand. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ರೀತಿ ನಾನು ಕೆಲವೊಂದು ಪ್ರಾಬ್ಲಮ್ಸ್ನ ವಿಡಿಯೋ ಎಂಡಲ್ಲಿ ನಿಮಗೆ ಪ್ರಾಕ್ಟೀಸಿಗೆ ಕೊಟ್ಟಿದ್ದೀನಿ. ಸೊ ಜಾಸ್ತಿ ಪ್ರಾಬ್ಲಮ್ಸ್ನ ಪ್ರಾಕ್ಟೀಸ್ ಮಾಡಿ ಎಕ್ಸಾಮಿಗೆ ಪ್ರಿಪೇರ್ ಆಗಿರಿ. So all the best for your examination and thanks for watching.